ಹೆಲೋ ಎವ್ರಿವನ್. ಪಾಠ ಆಧಾರಿತ ಮೌಲ್ಯಾಂಕನದ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. 5 ಪ್ರಶ್ನೆವರೆಗೆ ನೋಡಿ ಆಗಿದೆ. ಸೊ 6ನೇ ಪ್ರಶ್ನೆಯನ್ನ ನೋಡೋದಿದ್ರೆ, ಪೈ ಒಂದು ಅಭಾಗಲಬ್ಧ ಸಂಖ್ಯೆನ ಭಾಗಲಬ್ಧ ಸಂಖ್ಯೆನ ಅವಿಭಾಜ್ಯನ ಸಂಯುಕ್ತನ ಅಂತ ಹೇಳಬೇಕು. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಹೇಗೆ ಬರಿತೀವಿ? ಯಾವುದೇ ಸಂಖ್ಯೆಯನ್ನ p/q ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆದ್ರೆ, ಈಗ 5 ಅನ್ನುವಂತಹ ಒಂದು ಅಂಕಿಯನ್ನ ತಗೊಂಡ್ರೆ ಅದನ್ನ 5/1 p/q ರೂಪದಲ್ಲಿ ಇದೆ. ಹಾಗೆ p ಮತ್ತೆ q ಎರಡು ಪೂರ್ಣಾಂಕಗಳಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಆದ್ರೆ ಪೈ ಅನ್ನುವಂತಹದ್ದನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸೋದಿಕ್ಕೆ ಆಗಲ್ಲ. ಯಾಕಂದ್ರೆ ಪೈ ಒಂದು ಪೂರ್ಣಾಂಕ ಅಲ್ಲ. ಹಾಗೇನೆ ಅದನ್ನ p/q ರೂಪದಲ್ಲಿ ವ್ಯಕ್ತಪಡಿಸೋದಿಕ್ಕೆ ಹೋದ್ರೂ ಕೂಡ p ಮತ್ತೆ q ಪೂರ್ಣಾಂಕಗಳು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಅಭಾಗಲಬ್ಧ ಸಂಖ್ಯೆ.